ನಮಸ್ಕಾರ ಸ್ನೇಹಿತರೆ, ಇಂದು 2 ಲಕ್ಷಕ್ಕಿಂತ ಹೆಚ್ಚು ಎಫ್.ಡಿ ಹೊಂದಿರುವವರಿಗೆ ಒಂದು ಮುಖ್ಯ ಶಾಕಿಂಗ್ ಅಪ್ಡೇಟ್ ಬಂದಿದೆ. ಹಾಗಾದ್ರೆ ಏನು ವಿಷಯ ಅಂತ ತಿಳಿಯಲು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ಹೈ ವ್ಯಾಲ್ಯೂ ಎಫ್.ಡಿ ಗ್ರಾಹಕರಿಗೆ ಹೊಸ ನಿಯಮಗಳನ್ನು ಕಡ್ಡಾಯವಾಗಿ ಮಾಡಿದೆ. 2 ಲಕ್ಷಕ್ಕಿಂತ ಹೆಚ್ಚು ಮೊತ್ತ ಎಫ್.ಡಿಗಳನ್ನು ಹೊಂದಿರುವವರು ಈಗ ಹೆಚ್ಚುವರಿ KYC ಪರೀಕ್ಷೆ ಮಾಡಬೇಕಾಗಿದೆ. ಯಾಕೆ KYC ಮಾಡಬೇಕಂದ್ರೆ ಎಫ್.ಡಿ ಬಡ್ಡಿ ಆದಾಯ ಮತ್ತು ಪ್ಯಾನ್ ವಿವರಗಳ ನಡುವೆ ಹೊಂದಾಣಿಕೆ ಇಲ್ಲದ ಪ್ರಕರಣಗಳು ಹೆಚ್ಚುತ್ತಿವೆ. ಅನೇಕ ಎಫ್.ಡಿ ಖಾತೆಗಳಲ್ಲಿ ನಾಮಿನಿ ನಮೂದಿಸುವುದು ಇರುವುದು. ಒಂದೇ ಹೆಸರಿನಲ್ಲಿ ಹಲವಾರು ಎಫ್.ಡಿ ಇದ್ದರೂ ಪ್ಯಾನ್ ಎಲ್ಲೆಲ್ಲೇ ಲಿಂಕ್ ಆಗಿಲ್ಲ. ದಾಖಲೆಗಳಲ್ಲಿ ಗೊಂದಲ, ಬ್ಯಾಂಕ್ಗಳಲ್ಲಿ ರಿಸ್ಕ್. ಈ ಕಾರಣಗಳಿಂದ RBI ಬ್ಯಾಂಕ್ಗಳಿಗೆ ಹೆಚ್ಚುವರಿ ಪರಿಶೀಲನೆ ಮಾಡಬೇಕು ಎಂದು ಸೂಚನೆ ನೀಡಲಾಗಿದೆ. ಹಾಗಿದ್ರೆ ಗ್ರಾಹಕರು ಏನು ಮಾಡಬೇಕಂದ್ರೆ ನಿಮ್ಮ ಎಫ್.ಡಿ ಖಾತೆಗೆ ಸಂಬಂಧಿಸಿದ KYC ವಿವರಗಳು ಅಪ್ಡೇಟ್ ಆಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಪ್ಯಾನ್, ಆಧಾರ್, ಆರ್ಡರ್ಸ್ ಪ್ರೂಫ್ ಸರಿಯಾದ ಲಿಂಕ್ಗೆ ಆಯ್ಕೆ ಮಾಡಿ. ಬ್ಯಾಂಕ್ನಿಂದ SMS, ಇಮೇಲ್ ನೋಟಿಸ್ ಬಂದರೆ ಕೇಳಿದ ದಾಖಲೆಗಳನ್ನು ತಕ್ಷಣ ಸಲ್ಲಿಸಿ. ಎಫ್.ಡಿ ಖಾತೆಗೆ ನಾಮಿನಿ ಹಾಕಲಿದ್ದರೆ ತಕ್ಷಣ ನಾಮಿನಿಯನ್ನು ಆ್ಯಡ್ ಮಾಡಿ. ನಿಯಮ ಪಾಲಿಸದಿದ್ದರೆ ನಿಮ್ಮ ಎಫ್.ಡಿ ಬ್ಲಾಕ್ ಆಗುವ ಸಾಧ್ಯತೆ ಇದೆ. ಬಡ್ಡಿ ಕ್ರೆಡಿಟ್ ತಡೆ ಆಗಬಹುದು. ಖಾತೆ ಪರಿಶೀಲನೆ ನಡೆಯುವವರೆಗೆ ವಿತ್ಡ್ರಾವಲ್ ಸ್ಟಾಪ್ ಆಗಬಹುದು. ಹೀಗಾಗಿ 2 ಲಕ್ಷಕ್ಕಿಂತ ಹೆಚ್ಚು ಬಡ್ಡಿ ಹೊಂದಿರುವ ಎಲ್ಲರೂ ನಿಮ್ಮ KYC ಮತ್ತು ಖಾತೆ ವಿವರಗಳನ್ನು ತಕ್ಷಣ ಅಪ್ಡೇಟ್ ಮಾಡಬೇಕು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ಇನ್ನಷ್ಟು ಇಂತಹ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.